ಕಲಾವಿದರನ್ನು ಉಳಿಸಿದ್ದೀರಿ, ಕಲಾ ಸೇವೆಯನ್ನು ಮಾಡಿದ್ದೀರಿ, ಶ್ರೋತೃಗಳ ಮನಸ್ಸನ್ನು ರಂಜಿಸಿದ್ದೀರಿ. ನಿಮ್ಮ ಗಾನ ಹೃದಯವನ್ನು ಹಂಚಿಕೆಯ ಮೂಲಕವಾಗಿ ಎಲ್ಲರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದ್ದೀರಿ. ಭಾಗವತರೇ, ಅಷ್ಟೇ ಅಲ್ಲ, ನೀವು ಯಕ್ಷ ಧ್ರುವ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು ಅದೆಷ್ಟೋ ಬಡ ಕಲಾವಿದರ ಪಾಲಿನ ನೀವು ಆಶ್ರಯದಾತರಾಗಿದ್ದೀರಿ. ನಿಜ ಅರ್ಥದ ಕಲಾವಿದರ ಪಾಲಿನ ಕಾಮಧೇಯನ್ನು ನೀವಾಗಿದ್ದೀರಿ. ಭಾಗವತರೇ, ಇನ್ನು ಮುಂದೆ ಇದೇ ರೀತಿಯಲ್ಲಿ ಕಲಾ ಸೇವೆಯನ್ನು ಮಾಡಿಕೊಂಡು ಬಂದಲ್ಲಿ ನಿಮ್ಮ ಕೀರ್ತಿಯನ್ನು ಮೂರು ಲೋಕಕ್ಕೂ ತೋರಿಸಿಕೊಡುವುದು ಮಾತ್ರವಲ್ಲದೆ ಈ ಸ್ವರವನ್ನು ಶಾಶ್ವತವಾಗಿ ಭಾಗವತರ ಜೊತೆ ಸೇರಿಸಿಕೊಂಡು ನಿಮ್ಮ ನಾದ ಮಾಧುರ್ಯನ್ನು ಈ ರಸಿಕರಿಗೆ ಉಣಬಡಿಸಿದ್ದೀರಿ. ಈ ನಾಡಿಗೆ ಬಂದು ನಿಮ್ಮ ಕಲಾ ಪ್ರೌಢಿಮೆಯನ್ನು ತೋರಿಸಿ ನಿಮಗೆ ಬೇಕಾದಂತಹ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತನ್ನು ಒದಗಿಸಿಕೊಡ್ತೇವೆ. ನಾಡಿನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತಹ ಕಲೆ ಇದು. ಇಂತಹ ಕಲಾ ಸೇವೆಯನ್ನು ಮಾಡಿಸಿದವರು ಈ ದೇವಸ್ಥಾನ ವೆಂಕಟಕೃಷ್ಣ ದೇವಸ್ಥಾನದ ಅರ್ಚಕ ವೃಂದದವರು, ಆಡಳಿತದವರು, ಮುಖ್ಯವಾಗಿ ಕಿರಣರಾಯರು, ಸಂಘದವರನ್ನ ಜೊತೆ ಸೇರಿಸಿಕೊಂಡು ನಮ್ಮ ನಾಡಿನ ಕಲೆಯನ್ನು ಇಲ್ಲಿ ಪ್ರದರ್ಶಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಬಹಳ ಸಂತೋಷವಾಯಿತು. ನೀವು ಇಲ್ಲಿ ಇದ್ದರೂ ಕೂಡ ತಾಯಿ ನೆಲವನ್ನು ಮರಿಬೇಡಿ. ಇಂತಹ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ನೀವು ಕೈ ಜೋಡಿಸಿ ಬೇಕಾದಂತಹ ಆಯುರ, ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತನ್ನು ಒದಗಿಸಿಕೊಡ್ತೇನೆ. ಅಮೃತಗಳಿಗೆ ಒಂದು ವಿಷಯಗಳಿಗೆ ಬರುವುದರ ಮೊದಲು ನನ್ನ ಸ್ವಸ್ಥಾನವನ್ನು ಸೇರಿಕೊಳ್ಳುವುದು ಒಳ್ಳೆಯದಲ್ವೇ? ಇನ್ನು ನಾನು ಹೀಗೆ ಕಾಣಿಸಿಕೊಳ್ಳುವುದಿಲ್ಲ, ಮಾಯವಾಗುತ್ತೇನೆ.